ಅಖಿಲಮ್ಮ. ಅಖಿಲಮ್ಮ. ಅಖಿಲ, ಅಖಿಲ, ಅಖಿಲಮ್ಮ. ಅಖಿಲಮ್ಮ, ಯಾಕೆ ಅಖಿಲಮ್ಮ ಅಳ್ತಾ ಇದ್ದೀರಾ? ಹಾ? ಅಖಿಲ, ಅದಕ್ಕೆ ನಾನು ನಿನ್ನ ಕರ್ಕೊಂಬರಲ್ಲ ಅಂತ ಹೇಳಿದ್ದು. ನೀನು ಇಂಥ ಕೆಲಸ ಮಾಡ್ತೀಯ ಅಂತಾನೆ. ಅಮ್ಮ, ಅಮ್ಮ ಬಾಮ್ಮ. ಯಾಕಮ್ಮ? ವಿಜಯ್, ಹಂಗಾದ್ರೆ ಈ ಅಪ್ಪ ಅಮ್ಮನ ಮರ್ತು ಬಿಡ್ತೀಯನಪ್ಪ? ಹಾ? ನಾವು ನಿಮ್ಮ ಅಪ್ಪ ಅಮ್ಮ ಅಲ್ಲೇನು? ಅಮ್ಮ, ಅವರಲ್ಲ ಅಪ್ಪ ಅಮ್ಮ, ನೀವು ನನ್ನ ಅಪ್ಪ ಅಮ್ಮ. ಯಾವತ್ತಾದ್ರೂ ನಾನು ಅವ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದೀನಮ್ಮ? ಹೇಳ್ರಿ, ಮಾತಾಡಿದ್ದೀನಾ? ನಿಮ್ಮ ಅಪ್ಪ ಅಮ್ಮ ಜ್ಞಾಪಕ ಬಂದ್ರು ಅಂತ ತಾನೆ ನೀನ್ ಮನೆ ಬಿಟ್ಬಿಟ್ಟು ಬಂದಿದ್ದು? ಹಾ? ಇಲ್ಲ ಅಂದಿದ್ರೆ ನೀನ್ ಮನೆ ಬಿಟ್ಬಿಟ್ಟು ಬರ್ತಾ ಇತ್ತೇನೋ? ಹಂಗಂತಲ್ಲ ಅಮ್ಮ, ಅಜಯ್ ಸಂಜಯ್ ಖುಷಿಯಾಗಿರ್ಲಿ ಅಂತಮ್ಮ. ಅವರಿಬ್ರು ಖುಷಿಯಾಗಿದ್ರೆ ನನಗೂ ಖುಷಿಯಾಗಿರ್ತಲ್ಲ, ಅದಕ್ಕೆ. ಅವರೆಲ್ಲಪ್ಪ ಖುಷಿಯಾಗವ್ರೆ? ಇರೋದನ್ನೆಲ್ಲ ಮಾರ್ತಾವ್ರಪ್ಪ. ಇರೋದನ್ನ ಹಾಳು ಮಾಡ್ತಾರೆ ಹೊರ್ತು ಯಾವುದು ಸಂಪಾದನೆ ಮಾಡಲ್ಲಪ್ಪ. ಅಷ್ಟೇಪ್ಪ ನಮ್ಮ ಕತೆ. ನೀನ್ ಮನೆ ಬಿಟ್ಟು ಹೊರಗಡೆ ಯಾವಾಗ ಬಂದ ಆವತ್ತೇ ನಮ್ಮ ಸಂಸಾರ ಕತೆ ಮುಗೀತಪ್ಪ. ಅಮ್ಮ, ಸುಮ್ಮನೆ ಇರಮ್ಮ. ನಾನು ಯಾವುದನ್ನು ಹಾಳಾಗಕ್ ಬಿಡಲ್ಲಮ್ಮ. ನಾನು ಇರೋವರೆಗೂ ಯಾವತ್ತೂ ಯಾವುದು ಹಾಳಾಗಲ್ಲಮ್ಮ. ನೀವೇನು ಭಯ ಪಡ್ಬೇಡ್ರಿ. ವಿಜಯ್, ಬಾಪ ಮನೆಗೆ ಹೋಗೋಣ. ಬಾರೋ. ಅಮ್ಮ, ನಾನು ಮನೆ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದ್ದೀನಿ. ಮತ್ತೆ ಮನೆ ಒಳಗಡೆ ಬರೋದು ಸರಿ ಇಲ್ಲಮ್ಮ. ಬಂದ್ಬಿಟ್ಟಿದ್ದೀನಮ್ಮ. ಅಖಿಲ, ಯಾಕೆ ನಿನ್ಗೆಲ್ಲ ಮಾಡೋದು? ಹಾ? ನಿನ್ನೆಲ್ಲೂ ಕರ್ಕೊಂಬರ್ಬಾರ್ದು ನೋಡು. ಸುಮ್ಮನೆ ಇರೋಕ್ಕಾಗಲ್ಲ. ಅವ್ನು ಎಲ್ಲಿ ಹೋಗ್ತಾನೆ? ಯಾವತ್ತಿದ್ರು ಅವ್ನು ನನ್ನ ಮಗನೇ. ಅಮ್ಮ, ನೀವು ಅಳ್ಬೇಡ್ರಿ ಅಮ್ಮ. ನೀವು ಹತ್ರ ನಂಗೂ ಅಳು ಬರ್ತೈತಮ್ಮ. ವಿಜಯ್, ನಿಮ್ಮ ಅಮ್ಮಂಗೆ ಏನೋ ಗೊತ್ತಾಗಲ್ಲ ಅಂತ ನೀನುನಾ? ಹಾ? ಅಖಿಲಮ್ಮ, ಅಳ್ಬೇಡ, ಸುಮ್ಮನೆ ಇರಿ ಅಖಿಲಮ್ಮ. ನಾನು ಯಾವತ್ತಿದ್ರು ನಿಮ್ಮನೆ ಸೊಸೆನೇ ಅಖಿಲಮ್ಮ. ಅಮ್ಮ, ಅಳ್ಬೇಡ, ಸುಮ್ಮನೆ ಇರಮ್ಮ. ಯಾಕಮ್ಮ ಅಳ್ತಾ ಇದೀಯಾ? ನಾನು ಯಾವತ್ತೂ ನಿನ್ನ ನನ್ನ ಮಗ ಅಂತ ಅನ್ಕೊಂಡೇ ಇಲ್ಲಪ್ಪ. ನನ್ನ ಹೊಟ್ಟೆ ಒಳಗೆ ಹುಡ್ತಾ ಇರ್ಬೋದು ನೀನು. ನನ್ನ ಹೊಟ್ಟೆ ಒಳಗೆ ಹುಟ್ಟಿದ ಮಕ್ಳಿಗಿನ ಹೆಚ್ಚಾಗಿ ಸಾಕಿದ್ದೀನಪ್ಪ ನಿನ್ನ. ಇವತ್ತು ಯಾಕೋ ಮನ್ಸಿಗೆ ಜಾಸ್ತಿ ನೋವಾತೈತಪ್ಪ. ನಿಮ್ಮ ಅಪ್ಪ ಅಮ್ಮನ ಫೋಟೋ ನೋಡಿ ನಾನು ನಿಮ್ಮಮ್ಮ ಅಲ್ಲೇನು ಅಂತ ಮನ್ಸಿಗೆ ನೋವಾತೈತಪ್ಪ ವಿಜಯ್. ಅಮ್ಮ, ಯಾವತ್ತಿದ್ರು ನಾನು ನಿಮ್ಮ ಮಗನೇ ಅಲ್ಲಮ್ಮ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನೀವೇ ನನ್ನನ್ನು ಬೇರೆಯವ್ರ ಥರ ನೋಡ್ತಾ ಇದ್ದೀರಮ್ಮ. ಯಾಕಮ್ಮ ಹಿಂಗೆ ಅಳ್ತಾ ಇದ್ದೀರಾ? ಅಮ್ಮ, ಅಳ್ಬೇಡಿ ಅಮ್ಮ. ನಾನು ನಿಮ್ಮನ್ನು ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ ಅಮ್ಮ. ನೀವೇ ಅಮ್ಮ ನನ್ನ ತಂದೆ ತಾಯಿ. ನನಗೆ ಬುದ್ಧಿ ಬಂದಾಗಿಂದ ನೀವೇ ತಾನೇ ನನ್ನ ತಂದೆ ತಾಯಿ. ಹಾಂ? ನಾನು ಯಾವತ್ತಾದ್ರೂ ನನ್ನ ಸ್ವಂತ ತಂದೆ ತಾಯಿ ಬಗ್ಗೆ ಮಾತಾಡಿದ್ದೀನಮ್ಮ? ನೀವು ಅಳ್ಬೇಡಿ ಅಮ್ಮ. ನಮ್ಮ ಫ್ಯಾಮಿಲಿಗೆ ಏನೂ ಆಗಲ್ಲಮ್ಮ. ನಾನು ನೋಡ್ಕೊತೀನಿ. ವಿಜಯ್, ಯಾಕೋ ನಿನ್ನನ್ನು ಬಿಟ್ಬಿಟ್ಟಿರೋಕ್ಕಾಗಲ್ಲಪ್ಪ. ಬಾಪ, ಮನೆಗೆ ಹೋಗೋಣ ಬಾಪ. ಮನೆಗೆ ಹೋಗೋಣ ಬಾ ವಿಜಯ್. ನೀನು ಇಲ್ದಿದ್ದ ಮನೆ ಏನೋ ಮೌನ ಆಗೋಗ್ಬಿಟ್ಟೈತೋ ವಿಜಯ್. ನಂಗೆ ಆ ಮನೇಲಿ ಇರ್ಬೇಕಂದ್ರೆ ಏನೋ ಹಿಂಸೆ ಆಗ್ತೈತೆ. ಬಾ ವಿಜಯ್, ಬಾರೋ. ಬಾರೋ ಕಂದ, ನಮ್ಮ ಮನೆಗೆ ನಾವು ಹೋಗೋಣ. ನಾವಲ್ಲೇ ಇರೋಣ, ಬಾರೋ. ಯಾಕ್ರಿ? ನೀವು ಹತ್ತು ಅಖಿಲಮ್ಮನ್ಗೂ ಅಳವಂಗ್ ಮಾಡ್ತಾ ಇದ್ದೀರಾ? ಏನೋ ಅಖಿಲಮ್ಮನ್ ಸಮಾಧಾನ ಮಾಡೋದು ಬಿಟ್ಬಿಟ್ಟು. ಅಖಿಲ, ಸುಮ್ಮನೆ ಇರಕ್ಕಾಗಲ್ಲ? ನಿನ್ ಮನ್ಸಿಗೂ ನೋವು ಮಾಡ್ಕೊಂಡು ಅವನ ಮನ್ಸಿಗೂ ನೋವು ಮಾಡ್ತಾ ಇದ್ಯಾ? ಏನೋ ಖುಷಿಯಾಗಿ ಬಂದು ಖುಷಿಯಾಗಿ ಇದ್ಬಿಟ್ಟು ಹೋಗೋಣ ಅನ್ನೋದು ಬಿಟ್ಬಿಟ್ಟು ಇದೇನಿದು ಇಬ್ರು ಹಿಂಗಳ್ತಾ ಇದ್ದೀರಾ? ಅಯ್ಯೋ ಕರ್ಮ. ವಿಜಯ್, ಸವಿತಾ, ಬರೋಣಮ್ಮ. ಬಬ್ಲು ಇಲ್ಲಮ್ಮ? ಮವ, ಬಬ್ಲುನು ಜನ ಮಲ್ಕೊಂಡವ್ರ ಮವ, ನಿದ್ದೆ ಮಾಡ್ತಾವ್ರ ಇಬ್ರು. ವಿಜಯ್, ಬರೋಣಪ್ಪ. ಸವಿತಾ, ಅಮ್ಮ, ನೀವೆಲ್ಲೂ ಹೋಗೋದು ಬೇಡಮ್ಮ. ಇಲ್ಲೇ ಇರಮ್ಮ. ಅಲ್ಲಿಗೆ ಹೋಗೋದೇನು ಬೇಡಮ್ಮ. ಇಲ್ಲಪ್ಪ, ಇಲ್ಲ. ಮನೆಯಲ್ಲೇ ದೊಡ್ಡವರನ್ನೋರು ಒಬ್ರು ಇರ್ಬೇಕಪ್ಪ. ಯಾಕೋ ಅಜಯ್ ಸಂಜಯ್ ಒಂಥರ ಆಡ್ತಾರಪ್ಪ. ಏನು ಮಾಡ್ತಾರೋ ಏನೋ ಅಂತ ಭಯನಪ್ಪ. ಅದು ಬಿಸ್ನೆಸ್ ಎಲ್ಲನೋ ಮಾರ್ಬಿಡೋಣ, ನಾವು ಬೇರೆ ಏನಾದರೂ ಬಿಸ್ನೆಸ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರಪ್ಪ. ಅದಕ್ಕೆ ಏನೋ ಮಾಡಲಿ ಅವರು. ಮಾರಂಗಿದ್ರೆ ಮಾರ್ಬಿಡ್ಲಿ. ಇನ್ನು ಬಲವಂತವಾಗಿ ಅವ್ರ ಕೈಲಿ ಏನು ಮಾಡ್ಸೋಕ್ಕಾಗಲ್ಲಪ್ಪ. ಅಮ್ಮ, ಬೇಡಮ್ಮ, ಮಾರೋದೆಲ್ಲ ಬೇಡಮ್ಮ. ಅದನ್ನ ಇಂಪ್ರೂವ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಪ್ಪ. ಅದನ್ನ ಇವಾಗ ಮಾರ್ಬಿಟ್ರೆ ಆಗುತ್ತೇನಮ್ಮ. ಮಾರೋದೆಲ್ಲ ಬೇಡಮ್ಮ. ಇವಾಗ ಯಾರಪ್ಪ ನೋಡ್ಕೊಂತಾರೆ ಅದನ್ನೆಲ್ಲ? ಯಾರು ನೋಡ್ಕೊಂತಾರೆ? ಅವರಿಬ್ರಿಗೂ ಇಂಟ್ರೆಸ್ಟ್ ಇಲ್ಲಪ್ಪ. ಅವರಿಬ್ರು ಆರಾಮಾಗಿ ಓಡಾಡ್ಕೊಂಡಿರ್ಬೇಕು. ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಹೌದಮ್ಮ, ಹೌದು. ಆರಾಮಾಗಿ ಓಡಾಡ್ಕೊಂಡಿರ್ಬೇಕು. ನಾನೇ ಅಲ್ಲಮ್ಮ ಅವ್ರನ್ನೆಲ್ಲ ಹಾಳು ಮಾಡಿದ್ದು. ಆವಾಗ ನನ್ನ ಜೊತೆ ಆಫೀಸ್ ಕರ್ಕೊಂಡು ಹೋಗಿದ್ದಿದ್ರೆ ಇವತ್ತು ಅವರಿಬ್ರು ಈ ಥರ ಆಗ್ತಾ ಇರ್ಲಿಲ್ಲಮ್ಮ. ನಾನು ಚೆನ್ನಾಗಿರ್ಲಿ ಅಂತ ಅವ್ರಿಗೆ ಕೆಟ್ಟದ್ದು ಮಾಡಿದೆ ನಾನೇ. ಇವತ್ತು ಅವರೇ ಆಫೀಸ್ ಜವಾಬ್ದಾರಿ ಎಲ್ಲ ತಗೊಂಡವ್ರು. ನನ್ನಿಂದನೇ ಅಮ್ಮ ಎಲ್ಲ ಆಗಿದ್ದು. ನೀನು ಅನ್ಕೊಂತ ಇದೀಯ ಅಷ್ಟೇಪ್ಪ, ಎಲ್ಲ ನನ್ನಿಂದನೇ ಆಗಿರೋದು ಅಂತ. ಅವ್ರಿಗೇನು ಜವಾಬ್ದಾರಿ ಇಲ್ಲೇನಪ್ಪ? ಇವಾಗ ನೀನು ಇಲ್ಲ, ನಮ್ಮ ಆಫೀಸ್ ಹೆಂಗ್ ನೋಡ್ಕೊಬೇಕು, ನಾವು ಹೆಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋ ಇದೇ ಇಲ್ಲಪ್ಪ ಅವ್ರಿಗೆ. ಬರೀ ಮಾರೋದು, ತಿನ್ನೋದು, ಇಷ್ಟೇ ಆಲೋಚನೆ ಮಾಡ್ತಾವ್ರೆ. ಅವ್ರು ಬಿಟ್ರೆ ಬೇರೆ ಆಲೋಚನೆನೇ ಇಲ್ಲ. ಇಲ್ಲಮ್ಮ, ಮಾರಕ್ಕಾಗಲ್ಲಮ್ಮ ಅದನ್ನ. ನಾನು ಮಾತಾಡ್ತೀನಮ್ಮ ಅಜಯ್ ಸಂಜಯ್ ಹತ್ರ.
ಸರಿನಪ್ಪ, ನಿನ್ನಿಷ್ಟ, ಮಾತಾಡು. ಸರಿನಪ್ಪ, ನಾವು ಬರೋಣೇನಪ್ಪ. ಅಮ್ಮ ಬೇಡಮ್ಮ, ಹೋಗ್ಬೇಡ್ರಿ ಅಮ್ಮ, ಇಲ್ಲೇ ಇರಮ್ಮ. ನಾನು ಹೊರಗಡೆಯಿಂದ ಬಂದಿದ ತಕ್ಷಣ ನಿಮ್ಮನ್ನ ನೋಡಿದ್ರೆ ನಂಗೆ ಎಷ್ಟೋ ಖುಷಿ ಆಗುತ್ತಮ್ಮ. ಬೇಡಮ್ಮ, ಹೋಗ್ಬೇಡ್ರಿ, ಇಲ್ಲೇ ಇರ್ರಿ ಅಮ್ಮ. ಅಜಯ್ ಸಂಜಯ್ ಬೇಕಾದ್ರೆ ಬಂದು ಇಲ್ಲೇ ಇರ್ಲಿ. ಅಯ್ಯೋ, ಎಂತ ಮಾತು ಹೇಳ್ದಪ್ಪ. ಅವ್ರೇನಕ್ಕಪ್ಪ ಬರೋದು ನಿಮ್ಮ ಮನೆಗೆ? ಬೇಡಪ್ಪ, ಎಷ್ಟೋ ನೆಮ್ಮದಿಯಾಗಿದೀಯ ನೀನು. ನೀನ್ ನೆಮ್ಮದಿಯಾಗಿ ಇರಪ್ಪ, ನಮ್ಗೆ ಆ ನರ್ಕ ತಪ್ಪಿದ್ದಲ್ಲ. ಅರೆ, ಬನ್ರಿ ಹೋಗೋಣ. ಅಖಿಲಮ್ಮ, ಹೋಗ್ಬೇಡ್ರಿ ಅಖಿಲಮ್ಮ, ಇಲ್ಲೇ ಇರಿ ಅಖಿಲಮ್ಮ. ಹೋಗ್ಬೇಕು ಸವಿತಾ. ಅಲ್ಲಿ ಊರಿಂದ ಅಜ್ಜಿ ಬೇರೆ ಬಂದವ್ರೆ. ಪಾಪ ಅವ್ರೊಬ್ರೇ ಇರ್ತಾರೆ, ಬೇಜಾರ್ ಮಾಡ್ಕೊಂತಾರೆ. ಕವಿತಾ ಬೇರೆ ಕಾಲೇಜ್ಗೆ ಹೋಗಿರ್ತಾಳೆ. ಹೋಗ್ಬೇಕಮ್ಮ, ಮನೆ ಹತ್ರ ಯಾರು ಇರಲ್ಲ. ಅಜ್ಜಿ ಬಂದವ್ರೇನಮ್ಮ? ಹೂನಪ್ಪ, ಅಜ್ಜಿ ಬಂದವ್ರೆ, ಅದಕ್ಕೆ ಹೋಗ್ಬೇಕು. ನಂಗೆ ಹುಷಾರಿರ್ಲಿಲ್ಲಲ್ಲ, ಅದಕ್ಕೆ ಅಜ್ಜಿ ಬಂದ್ರು. ಇಲ್ಲೇ ಅವ್ರೆ. ಅಜ್ಜಿನ ಕರ್ಕೊಂಬರ್ಬೋದಾಗಿತ್ತಲ್ಲಮ್ಮ ಇಲ್ಲಿಗೆ. ಇನ್ನೊಂದ್ಸತಿ ಬಂದಾಗ ಕರ್ಕೊಂಬರ್ತೀನಪ್ಪ. ವಿಜಯ್, ಬರೋಣಪ್ಪ. ಸರಿನಮ್ಮ, ಆಯ್ತಮ್ಮ. ಅಪ್ಪ, ಯಾಕಪ್ಪ ಡ್ರೈವರ್ ಇಲ್ವಾ? ನೀವೇ ಕಾರ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ದೀರಾ? ಡ್ರೈವರು, ವಾಚ್ಮ್ಯಾನು ಎಲ್ಲಾರನ್ನೂ ಕೆಲಸದಿಂದ ತೆಗೆದ್ಬಿಟ್ಟಪ್ಪ. ಸುಮ್ಮನೆ ನಮ್ಮನೆ ವಿಷಯ ಹೊರಗಡೆ ಗೊತ್ತಾಗುತ್ತೆ ಅವರಿಂದ ಅಂದ್ಬಿಟ್ಟು ಎಲ್ಲಾರನ್ನೂ ಸ್ವಲ್ಪ ದಿವಸ ಕೆಲಸದಿಂದ ತೆಗೆದ್ಬಿಟ್ಟಿದ್ದೀನಪ್ಪ. ಬೇಡ ಅಂತ ಸುಮ್ಮನೆ ಒಬ್ರಿಗೊಬ್ರಿಗೂ ನಮ್ಮನೆ ವಿಷಯ ಗೊತ್ತಾಗುತ್ತೆ ಅಂತ ತೆಗೆದ್ಬಿಟ್ಟಪ್ಪ. ಪರವಾಗಿಲ್ಲ ಬಿಡಪ್ಪ, ಏನೂ ಆಯಾಸ ಆಗಲ್ಲ. ಅಖಿಲಮ್ಮ, ಅಖಿಲಮ್ಮ, ಇಲ್ಲೇ ಇರು ಅಮ್ಮ, ಇಲ್ಲೇ ಇರಮ್ಮ. ಹೋಗ್ಬೇಡ್ರಿ ಅಖಿಲಮ್ಮ. ಯಾಕೋ ಮನ್ಸಿಗೆ ಜಾಸ್ತಿ ನೋವಾಗ್ತಾ ಇದೆ ಅಖಿಲಮ್ಮ. ನೀವು ಹೋಗ್ಬೇಡ್ರಿ ಅಖಿಲಮ್ಮ. ವಿಜಯ್ ಅವ್ರು ನಿಮ್ಮ ಮಗನೇ ತಾನೇ? ವಿಜಯ್ ನನ್ನ ಮಗನೇ ಅಮ್ಮ, ನನ್ನ ಮಗನೇ. ನನ್ನ ಮಗ ಅಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ಅವನು ನಾನು ಸಾಕಿರೋದು, ಅವ್ನು ನನ್ನ ಮಗನೇ. ವಿಜಯ್ ನನ್ನ ಮಗನೇ, ವಿಜಯ್ ನನ್ನ ಮಗನೇ. ನಾನೇ ಅವರಮ್ಮ. ನನ್ನ ಮಗ ವಿಜಯ್, ವಿಜಯ್ ನನ್ನ ಮಗ. ವಿಜಯ್, ವಿಜಯ್, ನಾನು ನಿಮ್ಮಮ್ಮ ತಾನೆ, ನಾನು ನಿಮ್ಮಮ್ಮ ತಾನೆ. ಮಾತಾಡ ವಿಜಯ್, ನಾನು ನಿಮ್ಮಮ್ಮ ತಾನೆ ಕಣ, ಹೇಳು. ಅಮ್ಮ, ನೀವೇ ಅಮ್ಮ ನಮ್ಮಮ್ಮ, ನೀವೇ. ಯಾಕಮ್ಮ ಹಂಗೆ ಕೇಳ್ತಾ ಇದ್ದೀರಾ? ನನಗೆ ಬತ್ತಿ ಬಂದಾಗಿಂದ ನೀವೇ ಅಲ್ಲಮ್ಮ ನಂಗಮ್ಮ. ನೀವೇ ತಾನೇ ನಮ್ಮಮ್ಮ. ಯಾಕಮ್ಮ ಏನೇನೋ ಮಾತಾಡ್ತೀರಾ? ಹಂಗೆಲ್ಲ ಮಾತಾಡ್ಬೇಡಿ ಅಮ್ಮ, ನನ್ನ ಮನ್ಸಿಗೆ ಜಾಸ್ತಿ ನೋವಾಗುತ್ತೆ. ವಿಜಯ್, ನಾನು ನಿಮ್ಮಮ್ಮ ತಾನೆ. ಬಾಕಂದ, ಬಾರೋ, ಮನೆಗೆ ಹೋಗೋಣ ಬಾರೋ, ನಮ್ಮ ಮನೆಗೆ ನಾವಿರೋಣ ಬಾರೋ, ಬಾ ವಿಜಯ್. ಅಮ್ಮ, ನಾನು ಇಷ್ಟು ದಿವಸದಿಂದ ನಿಮ್ಮ ಆಸೆ ಅಂತ ನಿಮ್ಮ ಜೊತೆ ಇದ್ದೆ. ಇವಾಗ ನಮ್ಮ ಅಪ್ಪ ಅಮ್ಮ ನನಗಂತ ಬಿಟ್ಟೋಗಿರೋ ಆಸ್ತಿ ಮನೆನ ನೋಡ್ಕೊಬೇಕಲ್ಲಮ್ಮ. ನಾನು ಬಿಟ್ರೆ ಅವ್ರಿಗಿನ್ಯಾರಮ್ಮ ಇದ್ದಾರೆ? ಅಮ್ಮ, ನೀವು ಅಲ್ಲಿಗೆ ಹೋಗ್ಬೇಡಿ ಅಮ್ಮ, ಇಲ್ಲೇ ಇರಿ ಅಮ್ಮ. ಅಮ್ಮ, ಇಲ್ಲೇ ಇರಿ. ಇಷ್ಟು ದಿವಸದಿಂದ ನಾನು ನೀವು ಹೇಳ್ದಂಗೆ ಕೇಳ್ತಾ ಇದ್ದೆ ತಾನೆ. ಇದೊಂದೇ ಒಂದ್ಸರಿ ನಾನು ಹೇಳ್ದಂಗೆ ಕೇಳಿ ಅಮ್ಮ, ಇಲ್ಲೇ ಇರಿ ಅಮ್ಮ. ಅಖಿಲ, ಬಾಮ್ಮ, ಬಾ ಹೋಗೋಣ, ಬಾ. ಸವಿತಾ, ವಿಜಯ್, ಮನೆಗೆ ಯಾವಾಗ ಬರ್ತೀರಾ? ಒಂದ್ ನಿಮಿಷ ಬಂದಂಗೆ ಹೋಗ್ರಿ. ಹಾಂ ಅಮ್ಮ, ಬರ್ತೀನಮ್ಮ, ಬರ್ತೀನಿ. ನಮ್ಮ ಮನೆಗೆ ನಾವು ಬರೋಕ್ಕೆ ನೀವು ಹೇಳ್ಬೇಕೇನಮ್ಮ? ಬರ್ತೀನಮ್ಮ, ಅದು ನನ್ನ ಮನೆಯಮ್ಮ. ಆವಾಗ ಹೋಗಿ ಬಂದು ಮನೆ ಹತ್ರ ಓಡಾಡ್ಕೊಂಡು ಹೋಗಪ್ಪ. ಏನು ಅಜಯ್ಗೆ ಸಂಜಯ್ಗೆ ಒಂದ್ ಸ್ವಲ್ಪ ಬುದ್ಧಿ ಹೇಳಪ್ಪ ವಿಜಯ್. ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳಿ. ಅಮ್ಮ, ನಾನಿರೋವರೆಗೂ ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಸವಿತಾ, ದಾವಮ್ಮನ್ಗೆ ಫೋನ್ ಮಾಡಮ್ಮ. ದಾವಮ್ಮನ್ಗೂ ಕವಿತಾಗೂ ಫೋನ್ ಮಾಡಿ ಮಾತಾಡ್ಸಮ್ಮ. ಅವರೆಲ್ಲ ಭಯ ಬಿಟ್ಬಿಟ್ಟವ್ರೆ, ಎಲ್ಲೋದ್ರು ಏನು ಅಂತ. ಸರಿ ಅಕ್ಕಿಲಮ್ಮ, ಆಯ್ತು ಅಕ್ಕಿಲಮ್ಮ, ಫೋನ್ ಮಾಡ್ತೀನಿ. ಸರಿನಪ್ಪ ವಿಜಯ್, ನಾನು ಬರ್ತೀನಪ್ಪ. ಅಮ್ಮ, ಅಮ್ಮ ನನ್ನ ಮಾತು ಕೇಳಮ್ಮ, ಹೋಗ್ಬೇಡಮ್ಮ. ಅಮ್ಮ, ಹೋಗ್ಬೇಡಮ್ಮ, ಇಲ್ಲೇ ಇರಮ್ಮ. ನಾನು ನಿಮ್ಮನ್ನ ನೋಡ್ಕೊಂತೀನಮ್ಮ. ಅಜಯ್ ಸಂಜೆ ಬೇಕಾದ್ರೆ ಇಲ್ಲಿಗೆ ಬಂದ್ಬಿಡ್ಲಿ. ಅಮ್ಮ, ಹೋಗ್ಬೇಡಮ್ಮ. ಅಮ್ಮ, ಕಾಲ್ಗಾದ್ರೂ ಬೀಳ್ತೀನಮ್ಮ, ಹೋಗ್ಬೇಡಮ್ಮ. ನಾನು ಹೋಗ್ಬೇಕಪ್ಪ, ಹೋಗ್ಬೇಕು. ಅಜಯ್ ಸಂಜಯ್ ಯಾಕೋ ರಾಕ್ಷಸರ ಥರ ಆಡ್ತಾರಪ್ಪ. ಅವ್ರಿಗೆ ಏನಾಗೈತೋ ಏನೋ, ನಂಗೇನೋ ಗೊತ್ತಿಲ್ಲಪ್ಪ.
ಅಖಿಲ, ಬಬ್ಲು, ಯಾಕೆ ನೀವೆಲ್ಲ ಹಿಂಗ್ ಮಾಡ್ತಾ ಇದ್ದೀರಾ? ಆ ನೀವು ನೋವು ತಿನ್ನೋದಲ್ದಿರ ಅವ್ರಿಗೂ ನೋವಿಡಿಸ್ತಾ ಇದ್ದೀರಾ? ಎಲ್ಲೋ ಖುಷಿಯಾಗಿರ್ಲಿ ಅವ್ರು ಅನ್ನೋದು ಬಿಟ್ಬಿಟ್ಟು ಯಾಕೆ ಈ ಹಿಂಸೆ ಕೊಡ್ತಾ ಇದ್ದೀರಾ? ಆ ರೀ, ನನ್ನ ಮಗ ವಿಜಯ್ ರೀ.